ರಾಕೇಶ್ ಜುಂಜುನ್ವಾಲಾ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ 60,000 ಕೋಟಿ ನೆಟ್ವರ್ತ್ ನ ಮಾಡಿದ್ದಾರೆ. ಬಟ್ ಇವರು 2022ರಲ್ಲಿ ನಿಧನರಾಗಿದ್ದಾರೆ. ಇವ್ರ ಪೋರ್ಟ್ಫೋಲಿಯೋನ ನೋಡಿದ್ರೆ ನಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಗೊತ್ತಾಗುತ್ತೆ. ಅದೇನಂದ್ರೆ ಇವ್ರ ಪೋರ್ಟ್ಫೋಲಿಯೋದ 25 to 30% ಇನ್ವೆಸ್ಟ್ ಮಾಡಿರೋದು ಕೇವಲ ಒಂದೇ ಒಂದು ಸ್ಟಾಕ್ ಅಲ್ಲಿ. ಆ ಶೇರ್ ಯಾವುದು ಅಂದ್ರೆ ಟೈಟನ್. ಈ ಕಂಪನಿ ಏನ್ ಮಾಡುತ್ತಂದ್ರೆ ಜ್ಯುವೆಲರಿ ಬಿಸ್ನೆಸ್ ಮಾಡುತ್ತೆ. ಇವರು ಈ ಕಂಪನಿನಲ್ಲಿ 2002-2003 ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಇದೇ ಕಂಪನಿನ ಯಾಕೆ ಚೂಸ್ ಮಾಡಿದ್ರು ಅಂದ್ರೆ ಇವ್ರಿಗೆ ಮೊದಲೇ ಗೊತ್ತಿತ್ತು ನಮ್ಮ ಭಾರತದಲ್ಲಿ ಗೋಲ್ಡ್ ನ ಪರ್ಚೇಸ್ ಮಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಮುಂದೆನೂ ಕೂಡ ನಮ್ಮ ಜನ ಜಾಸ್ತಿ ಜ್ಯುವೆಲರೀಸ್ ನ ಪರ್ಚೇಸ್ ಮಾಡ್ತಾರೆ. ಜೊತೆಗೆ ಈ ಜ್ಯುವೆಲರಿ ಇಂಡಸ್ಟ್ರಿನಲ್ಲಿ ಒಂದು ಶಿಫ್ಟ್ ಆಗ್ತಿರುತ್ತೆ. ಆ ಶಿಫ್ಟ್ ಏನಂದ್ರೆ ಮಾರ್ಕೆಟ್ ಅನ್ಆರ್ಗನೈಸ್ ಸೆಕ್ಟರ್ ಇಂದ ಆರ್ಗನೈಸ್ ಸೆಕ್ಟರ್ ಕಡೆಗೆ ಮೂವ್ ಆಗ್ತಿರುತ್ತೆ. ಅಂದ್ರೆ ಜನಗಳು ಬಂಗಾರನ ಸೇಟು ಕಡೆ ತಗೊಳ್ಳೋ ಬದಲು ಹೋಗಿ ಬ್ರಾಂಡೆಡ್ ಅಂಗಡಿಗಳಲ್ಲಿ ಬಂಗಾರನ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಇದರಿಂದ ಟೈಟಾನ್ ಕಂಪನಿಯ ತನಿಷ್ಕ್ ಬ್ರಾಂಡ್ ಕೂಡ ಮುಂದೆ ಚೆನ್ನಾಗಿ ಗ್ರೋ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇವರು ಟೈಟಾನ್ ಅಲ್ಲಿ 2002ರಿಂದನೇ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಟೈಟಾನ್ ಕಂಪನಿಯ ಶೇರು 30-40 ರೂಪಾಯಿ ಅಷ್ಟೇ ಇತ್ತು. ಬಟ್ ಇವತ್ತು ಈ ಕಂಪನಿಯ ಶೇರ್ ಪ್ರೈಸ್ ಆಲ್ಮೋಸ್ಟ್ 4,000 ಟಚ್ ಮಾಡ್ತಿದೆ. ಈ ಕಂಪನಿನಲ್ಲಿ ಇವರು ಆಲ್ಮೋಸ್ಟ್ 8,000% ರಿಟರ್ನ್ ತೆಗೆದಿದ್ದಾರೆ. ಇವ್ರ ಪೋರ್ಟ್ಫೋಲಿಯೋದಲ್ಲಿ ಇದು ಒಂದೇ ಶೇರು 18,000 ಕೋಟಿ ಆಗಿದೆ. ನಿಮಗೆ ಇದ್ರ ಬಗ್ಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರು ಏನ್ ಗೊತ್ತಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.